ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮತ್ತು ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಕ್ಕೆ ತೆರಳಲು ಸುಸಜ್ಜಿತವಾದ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಈ ಹಿಂದೆ ಈ ಕುರಿತು ನಮ್ಮ ಇಂಡಿಯನ್ ಪಬ್ಲಿಕ್ ಟಿವಿ ವಾಹಿನಿಯಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈಗ ಪ್ರತಿಭಟನೆಯ ಕುರಿತು ಮಾತನಾಡಿದ ಜೈ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರು ಆದ ಭೀಮಾಶಂಕರ್ ಬಿಲಾಡ್ ಮತ್ತು ಕಾರ್ಯಾಧ್ಯಕ್ಷರಾದಂತಹ ಪರಮೇಶ್ ಬಿರಾಳ್ ಅವರು ಜೇವರ್ಗಿ ಪಟ್ಟಣದಲ್ಲಿರುವ ದತ್ತ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಗಳಿಗೆ ಸಂಚರಿಸುವ ರಸ್ತೆ ಅತಿಯಾದ ಮಳೆಯಿಂದಾಗಿ ನೀರು ನಿಂತು ಕೆಸರುಗದ್ದೆಯಾಗಿದೆ. ಕೈಯಲ್ಲಿ ಪಾದರಕ್ಷೆಗಳನ್ನು ಹಿಡಿದುಕೊಂಡು ರಸ್ತೆ ಮಧ್ಯೆ ವಿದ್ಯಾರ್ಥಿಗಳು, ವಸತಿ ನಿಲಯದ ಅಧಿಕಾರಿಗಳು, ಅಡುಗೆಯ ಸಿಬ್ಬಂದಿಯವರು ವಸತಿ ನಿಲಯಗಳಿಗೆ ತಲುಪುವಂತೆ ಹರಸಾಹಸವನ್ನು ಪಡ್ತಿದ್ದಾರೆ. ಒಂದು ವೇಳೆ ನಮ್ಮ ಮನವಿಗೆ ನಿರ್ಲಕ್ಷ್ಯವನ್ನು ತೋರಿದರೆ ಮುಂದಿನ ದಿನಗಳಲ್ಲಿ ಜೈ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ಕಚೇರಿಯ ಮುಂದೆ ಉಗ್ರವಾದ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಆಗ್ರಹಿಸಿದರು. ಜೈ ಕರ್ನಾಟಕ ಸಂಘಟನೆಯ ತಕ್ಷಣವೇ ಈ ಮನವಿಗೆ ಸ್ಪಂದಿಸಿ ತಾಲೂಕು ದಂಡಾಧಿಕಾರಿಗಳು ಆದಂತಹ ಮಲ್ಲಣ್ಣ ಎಲ್ಗೋಡ್ ಅವರು ತಕ್ಷಣವೇ ಅವರು ವಸತಿ ನಿಲಯದ ಸ್ಥಳದ ರಸ್ತೆ ಪರಿಶೀಲಿಸಿ ತಕ್ಷಣವೇ ಪರಿಹಾರ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು ಎಂದು ಜೈ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುನೀರ್ ಪಾಷಾ ಕಳಿ, ಸಿದ್ದನಗೌಡ ಬಿರಾದರ್, ರವಿ ಪಾಟೀಲ್, ಲಕ್ಷ್ಮಣ್ ಪವಾರ್, ವೆಂಕಟೇಶ ಪಟೇದಾರ್, ಜೈ ಭೀಮ್ ನಾಟಿಕರ್, ಯಲ್ಲಪ್ಪ ಸುಬೇದಾರ್ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಲಕ್ಷ್ಮಣ್ ಪವಾರ್, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ಕಲಬುರಗಿ. ಮನವಿಯ ಸಾರಾಂಶ ಏನಂದರೆ, ಮಾನ್ಯ ತಹಸೀಲ್ದಾರರು ಕಾರ್ಯಾಲಯ ಜೇವರ್ಗಿ ವಿಷಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯಗಳಿಗೆ ಹೋಗುವ ರಸ್ತೆಗೆ ಸಿಸಿ ರಸ್ತೆ ನಿರ್ಮಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜೈ ಕರ್ನಾಟಕ ಸಂಘಟನೆ ಜೇವರ್ಗಿ ತಾಲೂಕು ಘಟಕದ ವತಿಯಿಂದ ಈ ಮೂಲಕ ತಮ್ಮನ್ನು ವಿನಂತಿಸಿಕೊಳ್ಳುವುದೇನೆಂದರೆ, ಸದರಿ ಜೇವರ್ಗಿ ಪಟ್ಟಣದ ರತ್ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಗಳಿಗೆ ಹೋಗುವ ರಸ್ತೆಯು ಅತಿಯಾದ ಮಳೆಯಿಂದಾಗಿ ನೀರು ನಿಂತು ಕೆಸರು ಗದ್ದೆಯಂತಾಗಿದ್ದು ಅಲ್ಲಲ್ಲಿ ತಗ್ಗು ಗುಂಡಿಗಳು ಬಿದ್ದಿರುವುದರಿಂದ ಹೋಗಲು ರಸ್ತೆ ಇಲ್ಲದೆ ಕೈಯಲ್ಲಿ ಚಪ್ಪಲಿಯನ್ನು ಹಿಡಿದುಕೊಂಡು ರಸ್ತೆಯ ಮಧ್ಯದಲ್ಲಿ ವಿದ್ಯಾರ್ಥಿಗಳು, ವಾರ್ಡನ್ಗಳು, ಅಡುಗೆ ಸಿಬ್ಬಂದಿಗಳು ಹರಸಾಹಸಪಟ್ಟು ವಸತಿ ನಿಲಯಗಳಿಗೆ ತಲುಪುವಂಥ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ವಸತಿ ನಿಲಯದ ಸುತ್ತಲೂ ಗಿಡ ಗಂಟೆಗಳು ಬೆಳೆದು ವಿಷಜಂತುಗಳು ಹಾವು ಚೋಳು ವಾಸಸ್ಥಾನವಾಗಿದೆ. ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ರಾತ್ರಿ ಸಮಯದಲ್ಲಿ ವಸತಿ ನಿಲಯಕ್ಕೆ ಹೋಗಲು ತುಂಬ ತೊಂದರೆಯಾಗುತ್ತಿದೆ. ವಸತಿ ನಿಲಯದ ವಿದ್ಯಾರ್ಥಿಗಳು ಭಯದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ಸಮಯದಲ್ಲಿ ಬಾಲಕರಿಗೆ ಏನಾದರೂ ತೊಂದರೆ ಆದರೆ ಆಂಬ್ಯುಲೆನ್ಸ್ ಮತ್ತು ಆಟೋ ಕೂಡ ವಸತಿ ನಿಲಯಗಳ ಹತ್ತಿರ ಬರುವುದಕ್ಕೆ ಸರಿಯಾದ ರಸ್ತೆ ಇರುವುದಿಲ್ಲ. ಬಾಲಕರಿಗೆ ಏನಾದರೂ ತೊಂದರೆ ಆದರೆ ಮುಖ್ಯ ರಸ್ತೆಗೆ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನವಿಯನ್ನು ಪರಿಗಣಿಸಿ ಸದರಿ 3-4 ದಿನಗಳಲ್ಲಿ ತಾತ್ಕಾಲಿಕ ಮುಳು ರಸ್ತೆ ನಿರ್ಮಿಸಿ ಓಡಾಡಲು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ನಮ್ಮ ಮನವಿಯನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರ ಜೊತೆ ತಮ್ಮ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ತಮ್ಮಲ್ಲಿ ಈ ಮೂಲಕ ಎಚ್ಚರಿಸುತ್ತೇವೆ. ಧನ್ಯವಾದಗಳು. ಜೇವರ್ಗಿ ಪಟ್ಟಣದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ, ಅದರ ಪರಿಸ್ಥಿತಿ ಹೇಗಿದೆಪ್ಪ ಅಂದ್ರೆ, ನಮ್ಮ ಹೆಣ್ಣು ಮಕ್ಕಳು ಅಲ್ಲಿ ಹಾಸ್ಟೆಲ್ ಅದ, ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ದಾರಿನೇ ಇಲ್ಲ. ನಮ್ಮ KKRD ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಹೇಳ್ತಾರೆ, ಆವಿಷ್ಕಾರ ಅಕ್ಷಯ ಪಾತ್ರೆಯ ಒಂದು ಬಜೆಟ್ ಕೋಟ್ಯಾನುಗಟ್ಲಿದೆ ಅಂತ ಹೇಳ್ತಾರೆ. ಪುಣ್ಯಾತ್ಮ, ನೀವು ಜೇವರಿಗೆ ಬಾಪ, ನಮ್ಮ ಹೆಣ್ಮಕ್ಳು ಹಾಸ್ಟೆಲ್ದಾಗ ಅದಾವಲ್ಲ, ಆ ಹೆಣ್ಮಕ್ಳು ಹಾಸ್ಟೆಲ್ಗೆ ಹೋಗಕ್ಕೆ ದಾರಿ ಮಾಡಿಕೊಡು ಪುಣ್ಯಾತ್ಮ. ಬೆಂಗಳೂರು ಶಾಸಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜೇವರ್ಗಿಯ ತಾಲೂಕು ಆಡಳಿತ ಅಲ್ಲಿ ಏನಾದರೂ ಆ ಒಂದು ಬಾಲಕಿಯ ಹಾಸ್ಟೆಲ್ನಲ್ಲಿ ಯಾವುದಾದ್ರೂ ಅನಾಹುತ ಆದರೆ ಅದಕ್ಕೆ ನೇರ ಹೊಣೆ ನಮ್ಮ ಕ್ಷೇತ್ರದ KKRD ಅಧ್ಯಕ್ಷರಂತ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ತಾಲೂಕು ಆಡಳಿತ ಮತ್ತು
ಪುರಸಭೆಯ ಮುಖ್ಯ ಅಧಿಕಾರಿಗಳು ಕಾರಣರಾಗ್ತಾರೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಮೊದಲು ಶಿಕ್ಷಣ ಕಲಿಬೇಕು. ಆ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ದಾಗ ಬಿಟ್ಟರೆ ಹಾಸ್ಟೆಲ್ ಚಲೋ ಅದ, ಬಟ್ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ದಾರಿ ಇಲ್ಲ. ಒಂದು ವೇಳೆ ಆ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ರಾತ್ರಿ ಹುಷಾರಿಲ್ಲಪ್ಪ ಅಂತಂದ್ರೆ ಒತ್ಕೊಂಡು ಬರ್ಬೇಕಾತ ಅವೇ ಹೆಣ್ಣು ಮಕ್ಕಳು. ಗಂಡಸು ಮಕ್ಕಳು ಯಾರ್ದೋ ಒತ್ಕೊಂಡು ಹೋಗ್ತಾರೆ. ಆ ಹೆಣ್ಣು ಮಕ್ಕಳೇ 4-5 ಜನ ಕೈ ಹಿಡಿದುಕೊಂಡು ಮುಖ್ಯ ರಸ್ತೆಗೆ ತರುವಂಥ ಪರಿಸ್ಥಿತಿ ಜೇವರ್ಗಿಯಲ್ಲಿ ಅದ. ಈ ಒಂದು ಸಮಸ್ಯೆ ಶೀಘ್ರವೇ ಜೇವರ್ಗಿಯ ತಾಲೂಕಾಡಳಿತ 3 ಅಥವಾ 4 ದಿನದಲ್ಲಿ ನಿರ್ಲಕ್ಷ್ಯ ವಹಿಸದೆ ಒಂದು ತಾತ್ಕಾಲಿಕವಾದರೂ ಮುರುಮ್ ರಸ್ತೆ ಮಾಡಿ ಒಂದು ನಮ್ಮ ಹೆಣ್ಣು ಮಕ್ಕಳಿಗೆ ತಿರುಗಾಡಲು ಅನುಕೂಲ ಮಾಡಿಕೊಡಬೇಕು. ಒಂದು ವೇಳೆ ಇದು ನಿರ್ಲಕ್ಷ್ಯ ವಹಿಸಿದರೆ ಜೇವರ್ಗಿಯ ತಹಸೀಲ್ದಾರ್ ಆಫೀಸ್ ಎದುರುಗಡೆ ಮತ್ತು ನಮ್ಮ ಕ್ಷೇತ್ರದ ಡಾಕ್ಟರ್ ಅಜಯ್ ಸಿಂಗ್ ಅವರ ಪ್ರತಿಕೃತಿ ಮಾಡುವಲ್ಲೂ ಸಹ ನಾವು ಹಿಂಜರಿಯೋದಿಲ್ಲ ಅಂತೇಳಿ ನನ್ನ ಹೇಳುತ್ತೇನೆ. ಪರಮೇಶ್ವರ್ ನಾಯಕ್ ಬಿರಾಳ್, ಕಾರ್ಯಾಧ್ಯಕ್ಷರು, ಜೈ ಕರ್ನಾಟಕ, ಜೇವರ್ಗಿ. ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಒಂದು ಮನವಿ ಪತ್ರವನ್ನು ತಹಸೀಲ್ದಾರರು ಸಲ್ಲಿಸಿದೆ. ಯಾವ ಕಾರಣಕ್ಕಾಗಿ ತಾವು ಮನವಿ ಪತ್ರವನ್ನು ಇವತ್ತು ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯ ಜೇವರ್ಗಿ ಇವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಗಳಿಗೆ ಹೋಗುವ ರಸ್ತೆ CC ರಸ್ತೆ ಮಾಡುವ ಸಲುವಾಗಿ ನಾವೇನದ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಏನದ ನಾವು ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಈಗಾಗಲೇ ನಮ್ಮ ಜೈ ಕರ್ನಾಟಕ ಜೇವರ್ಗಿ ತಾಲೂಕು ಘಟಕದ ವತಿಯಿಂದ ನಾವು ಹಾಸ್ಟೆಲ್ ಕೂಡ ವಿಸಿಟ್ ಕೊಟ್ಟಿದ್ದೇವೆ. ವಿಸಿಟ್ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿಯ ಒಂದು ಹೆಣ್ಣು ಮಕ್ಕಳು ಹೋಗುವ ರಸ್ತೆ ಮಳೆ ಬಂದು ಪೂರ್ತಿ ಏನದ ಕಿತ್ಕೊಂಡು ಹೋಗಿದೆ. ಆ ಹೆಣ್ಮಕ್ಳಿಗೆ ಹೋಗಕ್ಕೆ ಭಾಳಷ್ಟು ತೊಂದರೆ ಇದೆ. ನಾವು ಈಗಾಗಲೇ ಪೇಪರ್ದಲ್ಲಿ ಮತ್ತು ನಿಮ್ಮ ಮೀಡಿಯಾದಲ್ಲಿ ಕೂಡ ಬಂದರೂ ಕೂಡ ಯಾವುದೇ ಆಫೀಸರ್ಗಳು ಇಲ್ಲಿವರೆಗೆ ಯಾವುದು ಕ್ರಮವನ್ನು ಕೈಗೊಂಡಿದ್ದಿಲ್ಲ. ಒಂದು ವೇಳೆ ಈಗ ನಾವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಬೇಕಾಗುತ್ತದೆ, ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಬೇಕಾಗುತ್ತದೆ. ಯಾರಾದರೂ ಒಬ್ಬರು ಮಿನಿಸ್ಟ್ರ್ ಬಂದರೆ, CM ಅವ್ರು ಬಂದರೆ ಇಮಿಡಿಯೇಟ್ಲಿ ಏನದ ನೀವು ರಸ್ತೆ ಸರಿಯಾಗಿ ಮಾಡಿಕೊಡ್ತೀರಿ ನಮ್ಮ ಬಡವ್ರ ಮಕ್ಕಳಿಗೆ ಮತ್ತು ನಮ್ಮ ವಿಶೇಷವಾಗಿ ಅಲ್ಲಿ ಕಲಿತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ತೊಂದರೆ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ನಾವು ಈಗಾಗಲೇ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಯಾವುದೇ ಕಾಮಗಾರಿಯನ್ನು ಮಾಡಿಲ್ಲ. ಒಂದು ವೇಳೆ ನಾವು ಇವತ್ತೇನದ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಿಯ ಅಧಿಕಾರಿಗಳಿಗೆ, ತಾವೇನಾದರೂ ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ತಮ್ಮ ಆಫೀಸಕ್ಕೆ ನಾವು ಬೀಗ ಹಾಕುವಂಥ ಕೆಲಸನೂ ನಾವೇನದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈಗಾಗಲೇ ನಾವು ತಹಸೀಲ್ದಾರ್ ಅವರು ಗಮನಕ್ಕೂ ತಂದಿದ್ದೀವಿ. ಅಲ್ಲಿ ಏನದ ಸರ್ ಭಾಳಷ್ಟು ಮಳೆ ಬಂದು ಎಲ್ಲವಷ್ಟು ರೋಡ್ ಕಿತ್ಕೊಂಡು ಹೋಗಿದೆ. ಅಲ್ಲಿಯ ಬಾಲಕಿಯರಿಗೆ ಮತ್ತು ಅಡಿಗೆ ಸಿಬ್ಬಂದಿಗಳಿಗೆ ಮತ್ತು ವಾರ್ಡನ್ ಅವರಿಗೆ ಹೋಗ್ಲಿಕ್ಕೆ ತೊಂದರೆ ಇದೆ ಮತ್ತು ಹುಳ ಹಾವು ಚೇಳು ಎಲ್ಲ ಬಿದ್ದಿದ್ದಾವೆ ಅಂತೇಳಿ ಈಗಾಗಲೇ ನಮ್ಮ ಹೆಣ್ಮಕ್ಳು ಕೂಡ ನಾವು ಅಲ್ಲಿ ವಿಸಿಟ್ಗೆ ಹೋದಾಗ ಹೇಳಿದ್ದಾರೆ. ಅದಕ್ಕೇನಾದರೂ ತಾವು ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂಟಿಮೇಷನ್ ಕೊಟ್ಟು ಅಲ್ಲಿ ಏನದ ತಾತ್ಕಾಲಿಕರೇ ಮುರುಮ್ ಹಾಕಿ 1-2 ಪೂಲ್ ಹಾಕಿ ಅಲ್ಲಿ ಕೆಲಸ ಮಾಡುವಂಥ ಕೆಲಸ ಈ ತಾಲೂಕಾ ಅಧಿಕಾರಿಗಳು ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲಪ್ಪ ಅಂದ್ರೆ ಯಾವ ಶಾಸಕರು ಇರಲಿ ಅಧಿಕಾರಿಗಳಿರಲಿ ನಾವೇನದ ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಅವ್ರ ಮೇಲೆ ನಾವೇನದ ನಮ್ಮ ಜೈ ಕರ್ನಾಟಕ ಸಂಘಟನೆ ಉಗ್ರವಾಗಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು.